ಟೇಕ್ ಅ ಡೀಪ್ ಬ್ರೆತ್. ದೀರ್ಘವಾಗಿ ಉಸಿರನ್ನು ತಗೊಳ್ಳಿ. ಬಾಯಿ ಮುಖಾಂತರ ಶ್ವಾಸವನ್ನು ಆಚೆ ಹಾಕಿ. ಬ್ರೀತ್ ಔಟ್ ಫ್ರಮ್ ದ ಮೌತ್. ಇನ್ನೊಮ್ಮೆ ಆಳವಾಗಿ ತಗೊಳ್ಳಿ. ಬಾಯಿ ಮುಖಾಂತರ ಶ್ವಾಸವನ್ನು ಆಚೆ ಹಾಕಿ. ನಿಮ್ಮ ಜೀವನದಲ್ಲಿ ನಿಮಗೆ ಬೆಳಕನ್ನು ನೀಡಿದಂತಹ ಯಾರಾದರೂ ಒಂದು ಗುರುವನ್ನು ಕಣ್ಮುಂದೆ ತಗೊಳ್ಳಿ. ಎಲ್ಲ ಮಿಕ್ಸಪ್ ಮಾಡ್ಕೋಬೇಡಿ. ಮೈಂಡಲ್ಲಿ ಕ್ಲಾರಿಟಿ ಇರಲಿ. ಯಾರಾದರೂ ಒಬ್ಬ ಗುರುವನ್ನು ಕಣ್ಮುಂದೆ ತಗೊಳ್ಳಿ. ಕಣ್ಣನ್ನು ಮುಚ್ಚಿದ ಅದೇ ಸ್ಥಿತಿಯಲ್ಲಿ ಆ ಗುರುವನ್ನು ನೋಡಿದ ಈ ನೋಡುತ್ತಿರುವ ಈ ಕ್ಷಣದಲ್ಲಿ ನಿಮ್ಮ ಮುಖದ ಮೇಲೆ ಒಂದು ನಗು ಅಂದರೆ ಒಂದು ಪ್ರಸನ್ನತೆ ಕಾಣಿಸಲಿ. ಆ ಗುರುವಿನಿಂದ ದೊರೆತಂತಹ ಆ ಜ್ಞಾನವನ್ನು ಅನುಭವಿಸಿ ಒಂದ್ಸಲ. ಆ ಗುರುವು ನಿಮಗೆ ಹರಿಸಿದಂತಹ ಬೆಳಕು ನಿಮ್ಮನ್ನ ಆವರಿಸಿಕೊಂಡಿದೆ ಅಥವಾ ಆವರಿಸ್ತಾ ಇದೆ ಅಥವಾ ನಿಮ್ಮ ಹೃದಯದೊಳಗೆ ಹರಿತಾ ಇದೆ ಅಂತ ಅನ್ಕೊಳ್ಳಿ. ಆ ಗುರು ಹರಿಸಿದಂತಹ ಬೆಳಕು ನಮ್ಮ ಜೀವನಕ್ಕೆ ಸಂತೋಷ ನೀಡಿದೆ, ನಗುವನ್ನು ನೀಡಿದೆ, ಹಗುರತೆಯನ್ನು ನೀಡಿದೆ, ಸ್ಪಷ್ಟತೆಯನ್ನು ನೀಡಿದೆ, ಕಾನ್ಫಿಡೆನ್ಸನ್ನು ನೀಡಿದೆ, ಆತ್ಮವಿಶ್ವಾಸವನ್ನು ನೀಡಿದೆ ಅಂತ ಭಾವಿಸ್ಕೊಳ್ಳಿ ಅಥವಾ ನೀಡ್ತಾ ಇದೆ ಅಂತ ಅನ್ಕೊಳ್ಳಿ. ಇಡೀ ನಿಮ್ಮ ಜೀವನ ಸಂತೋಷದಿಂದ ಆರೋಗ್ಯದಿಂದ ತುಂಬಿದೆ. ಆಗಾಗ ಸದಾ ನನ್ನ ಮನಸ್ಸನ್ನು ನನ್ನ ಜೀವನವನ್ನು ಜಾಗೃತಗೊಳಿಸ್ತಾ ಇದೆ ಆ ಬೆಳಕು ಅಂತ ಅನ್ಕೊಳ್ಳಿ. ಹಾಗೆ ಮನಸ್ಸಿನಲ್ಲಿ ನಾನು ಹೇಳದ್ಮೇಲೆ ಅದನ್ನು ರಿಪೀಟ್ ಮಾಡ್ಕೊಳ್ಳಿ. ಗುರುರ್ ಬ್ರಹ್ಮ, ಗುರುರ್ ವಿಷ್ಣು, ಗುರುದೇವೋ ಮಹೇಶ್ವರ. ಆಫ್ಟರ್ ಮೀ ಸುಮ್ಮನೆ ಹಂಗೆ ರಿಪೀಟ್ ಮಾಡ್ಕೊಳ್ಳಿ, ಮನನ ಮಾಡ್ಕೊಳ್ಳಿ. ಇಡ ಪಿಂಗಳ ಶಿಶುಮ್ನ. ಗುರು ಬ್ರಹ್ಮ ವಿಷ್ಣು ಮಹೇಶ್ವರ. ಇಷ್ಟು ಜನರನ್ನ ಇಡ ಪಿಂಗಳ ಶಿಶುಮ್ನವನ್ನು ಆಕ್ಟಿವ್ ಮಾಡ್ಕೊಳ್ಳಿ. ಅವರೇ ನಿಮ್ಮ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಹೇಳುವಂಥದ್ದು. ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ನಿಮ್ಮ ಸ್ಪಿರಿಚುವಲ್ ಚಕ್ರ, ಆಧ್ಯಾತ್ಮಿಕ ಚಕ್ರ, ಆಜ್ಞಾ ಚಕ್ರ, ದ ಸೆಂಟರ್ ಆಫ್ ದ ಫೋರ್ಹೆಡ್ ವಿಶ್ವಲೈಸ್ ಮಾಡ್ಕೊಳ್ಳಿ. ಹಾಗೆ ಮನಸ್ಸಿನಲ್ಲಿ ಈಗ ನಿಮ್ಮ ಎಲ್ಲ ಗುರುಗಳನ್ನು ನೆನೆಸ್ಕೊಂಡು ಅವರೆಲ್ಲರಿಗೂ ಮನಸಾರೆ ಕೃತಜ್ಞತೆಯನ್ನು ಹೇಳಿ. ಜ್ಞಾನ ಸದಾ ನನ್ನ ಗುರುವಿನಿಂದ ನನ್ನ ಕಡೆಗೆ ಹರಿತಾ ಇರಲಿ. ಅವರ ಪ್ರೀತಿ ಸದಾ ನನ್ನ ಮೇಲೆ ಇರಲಿ. ಶಾಂತಿಯ ಸ್ವಭಾವ ನನ್ನ ಜೀವನದಲ್ಲಿ ಸದಾ ಇರಲಿ ಅಂತ ಅನ್ಕೊಳ್ಳಿ. ಹಾಗೆ ನಿಧಾನವಾಗಿ ಉಸಿರನ್ನು ದೀರ್ಘವಾಗಿ ತಗೊಳ್ಳಿ. ಉಸಿರನ್ನು ಆಚೆ ಹಾಕಿ ಮತ್ತೊಮ್ಮೆ ನಿಮ್ಮ ಮುಖದಲ್ಲಿ ಸಣ್ಣ ನಗು ಇರಲಿ. ಎರಡು ಹಸ್ತಗಳನ್ನು ಜೋಡಿಸಿ ಹೇಳ್ಕೊಳ್ತೀನಿ. ಹಾಗೆ ಹೇಳಿ.
ಬಾಯ್ ಬಿಟ್ಟು ಲಿಟ್ರಲಿ ಹೇಳಿ, ಎಲ್ಲ ನನ್ನ ಗುರುಗಳಿಗೆ. ಗುರು ಅಂದರೆ ಇಲ್ಲಿ ಪ್ರಕೃತಿ ಕೂಡ ಹೌದು, ನಿಮ್ಮ ಯೋಗ ಕೂಡ ಹೌದು, ನೀವು ನಡೆದುಕೊಂಡೇ ಬಂದಿರುವಂತಹ ಪರಂಪರೆ ಕೂಡ ಹೌದು. ಓಕೆ, ಎಲ್ಲದಕ್ಕಿಂತ ಮೇಲಾಗಿ ಅಟ್ ದಿ ಎಂಡ್ ನಿಮ್ಮೊಳಗೊಂದು ಚೈತನ್ಯ ಇದೆ. ಓಕೆ, ಆ ಚೈತನ್ಯಕ್ಕೆ ಆದಿ ಮನಸ್ಸಿನಲ್ಲಿ ಹೇಳಿ, ನನ್ನ ಎಲ್ಲ ಗುರುಗಳಿಗೆ, ಪ್ರಕೃತಿಗೆ, ಯೋಗ ಪರಂಪರೆಗೆ ಮತ್ತು ನನ್ನೊಳಗಿರುವ ದೈವಿಕ ಚೈತನ್ಯಕ್ಕೆ ನಮಸ್ಕಾರ ಅಂತ ಹೇಳ್ತಾ ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ ಅಂತ ಹೇಳಿಕೊಂಡು ನಿಮ್ಮ ದಿನವನ್ನು ಪ್ರಾರಂಭ ಮಾಡಿ. ಇನ್ನು ಯಾರಿಗಾದರೂ ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಇರೋರು ಹಾಗೆ ಕಣ್ಣನ್ನು ಮುಚ್ಚಿದ ಶವಾಸನ ಮಾಡುವ ಸಮಯ ಇದ್ರೆ, ಸಮಯ ಇಲ್ಲ ಅನ್ನೋರು ನಿಮ್ಮ ದಿನವನ್ನು ಅದ್ಭುತವಾಗಿ ಪ್ರಾರಂಭ ಮಾಡಿ. Grace and science and peace. Kanjapa. Chaitanyas. ಕಣ್ಣನ್ನು ತೆರೆದು ಗುರುದರ್ಶನವನ್ನು ಮಾಡೋದ್ರ ಮುಖಾಂತರ ದಿನ ಪ್ರಾರಂಭ ಮಾಡಿದಿರಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತೊಮ್ಮೆ ನಿಮಗೆಲ್ಲರಿಗೂ ಗುರು ಪೂರ್ಣಿಮಾ ಮತ್ತು ಗುರು ಪೌರ್ಣಿಮೆ. ಓಕೆ, ಕನ್ನಡದಲ್ಲಿ ಸಹ ಗುರು ಪೌರ್ಣಿಮೆ ಅಂತಲೂ ಹೇಳ್ತೀರಿ, ಗುರು ಪೂರ್ಣಿಮಾ ಅಂತಲೂ ಹೇಳ್ತೀರಿ. ಹೇಗಾದರೂ ಹೇಳ್ಕೊಳ್ಳಿ. ಗುರು ಧ್ಯಾನದಲ್ಲಿ ಇರಿ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದ. ಹಾರ್ದಿಕ ಶುಭಾಶಯ. You are all my gurus. You are not my students. Each and every day I am learning from you. So ಹಾಗಾಗಿ vice versa. Thank you.